ಅನು ಈಗಷ್ಟೇ ಈ ವಿಷಯದ ಬಗ್ಗೆ ನನಗೆ ತಿಳಿಸಿದ್ಲು. ಅವರು ವಂಶ ಪಾರಂಪರಿಕವಾಗಿ ನೇಗೇನೇ ಮಾಡ್ಕೊಂಡು ಬಂದಿರೋರು. ಅನು, ನೀನು ಅವ್ರ ಬಗ್ಗೆ ಮೀರಂಗೆ ತಿಳಿಸು. ಮೀರಾ ಅವರನ್ನು ಕರೆಸ್ಕೊಳ್ಳೋ ವ್ಯವಸ್ಥೆ ಮಾಡ್ತಾಳೆ. ಒಂದು ರೀತಿಯಲ್ಲಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ರಾತ್ರೋರಾತ್ರಿ ಸ್ಟಾಕ್ನ ತಲುಪಿಸಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ. ವಿ ಶುಡ್ ಅಪ್ರಿಷಿಯೇಟ್ ಇಟ್, ಅಲ್ವಾ ಮೀರಾ? ಶೋರ್ ಸರ್. ಇನ್ಫ್ಯಾಕ್ಟ್ ನಾನು ಎಲ್ಲಿ ಏನು ತಪ್ಪಾಯಿತು ಅಂತ ಹೆದರ್ಕೊಂಡಿದ್ದೆ. ಐ ಆಮ್ ಸಾರಿ. ಇಟ್ಸ್ ಓಕೆ ಮೀರಾ. ಥ್ಯಾಂಕ್ ಯು ಸರ್. ಸಿ ಯು. ಸರ್, ಈ ಕಾಂಟ್ರಾಕ್ಟ್ ಇನ್ನು ಡ್ರಾಫ್ಟ್ ಅಷ್ಟೇ, ಇದಿನ್ನೂ ಅಫಿಷಿಯಲ್ ಆಗಿಲ್ಲ. ಇದಕ್ಕೆ ಅವ್ರು ಸೈನ್ ಆಗಬೇಕು. ಮೀರಾ ಮ್ಯಾಮ್ ಭಯಪಟ್ಟಿದ್ದು ಸರಿನೇ ಸರ್. ಈ ಕಂಪ್ನಿ ರೂಲ್ಸ್ನ ಬ್ರೇಕ್ ಮಾಡಿ ನಾನು ಈ ಸ್ಟಾಕ್ನ ತೊಗೊಂಡಿದ್ದೀನಿ. ಕಂಪ್ನಿ ರೂಲ್ಸ್ನ ನೀನು ಬ್ರೇಕ್ ಮಾಡಿರೋದು ನಿನಗೋಸ್ಕರ ಅಲ್ವಲ್ಲ, ಕಂಪ್ನಿಗೋಸ್ಕರ ತಾನೆ. ಯಾವ ಸಮಯದಲ್ಲಿ ಯಾವ ನಿರ್ಧಾರ ತೊಗೊಂಡ್ರೆ ಸಮಸ್ಯೆ ಬರಲ್ವೋ ಆ ನಿರ್ಧಾರ ಸರಿನೇ ಅನು. ನೀನು ತೊಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಸೊ ಜಸ್ಟ್ ಡೋಂಟ್ ವರಿ. ಕಾಂಟ್ರಾಕ್ಟ್ ಆಗಿಲ್ಲ ಅಂತ ನೀನು ಕೈ ಕಟ್ಟಿ ಕೂತಿದ್ದಿದ್ರೆ ನಮ್ಮ ಹತ್ರ ಇರೋ ಅಷ್ಟು ಡೀಲರ್ಸ್ ನಮ್ಮನ್ನು ಬಿಟ್ಟು ಹೋಗ್ತಾಯಿದ್ರು. ಅವರನ್ನು ನೀನು ಉಳಿಸ್ಕೊಂಡಿದೀಯ. ಜೊತೆಗೆ ಒಬ್ಬರು ಹೊಸ ಸಪ್ಲೈಯರ್ ಕೂಡ ಸಿಕ್ಕಿದ್ದಾರೆ. ಅವ್ರಿಗೂ ಇದು ಒಂದು ಒಳ್ಳೆಯ ಅವಕಾಶನೇ. ನಾನು ಆದಷ್ಟು ಬೇಗ ಅವರನ್ನು ಭೇಟಿ ಮಾಡಬೇಕು. ಭೇಟಿ ಆಗ್ತೀನಿ ಕೂಡ. ಸಾಕು ಬಿಡೆ. ನನ್ನ ಹಾರ್ಟ್ ಬೀಟ್ ಕೇಳಿದ್ರೆ ಸೆತಸ್ಕೋಪೆ ಡಮ್ ಅನ್ನತ್ತೆ. ದೀರ್ಘವಾಗಿ ಉಸಿರು ಹೇಳ್ಕೊ. ಹೋಗೆ ರಿಲ್ಯಾಕ್ಸ್ ಕಾಣೆ. ಅವ್ರು ಬರ್ತಾರೆ, ಕಾಂಟ್ರಾಕ್ಟ್ ಸೈನ್ ಮಾಡಿ ಹೋಗ್ತಾರೆ, ಅಷ್ಟೇ ತಾನೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನು? ನನ್ನ ಜಾಗದಲ್ಲಿ ನೀನ್ ಇದ್ದಿದ್ರೆ ನಿನಗೆ ಗೊತ್ತಾಗ್ತಿತ್ತು. ಪ್ರಭು ದೇಸಾಯಿ ಅವ್ರು ಯಾರು ಅಂತ ಆರ್ಯ ಸರ್ ಗೊತ್ತಿಲ್ಲ. ತನ್ನ ಸ್ವಂತ ತಾಯಿನ ಮದುವೆ ಆಗಿರೋರು ಇವ್ರೆ ಅಂತ ಗೊತ್ತಾದ್ರೆ ಏನ್ ಆಗ್ಬೋದು? ನನಗೆ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ ಕಣೆ. ಅಪ್ಪಿ ತಪ್ಪಿ ಆರ್ಯ ಸರ್ ಅವ್ರ ತಾಯಿನೂ ಜೊತೆಗೆ ಬಂದ್ಬಿಟ್ರೆ ಅದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ? ಬರೀ ಕಷ್ಟ ಅಲ್ಲ, ಧರ್ಮ ಸಂಕಟ. ಅದಕ್ಕೆ ನಾನೇ ಕಾರಣ ಅಂತ ಜೀವನ ಪೂರ್ತಿ ಕೊರಗಬೇಕಾಗತ್ತೆ. ನೀನ್ ಇಷ್ಟೊಂದೆಲ್ಲ ಯೋಚನೆ ಮಾಡ್ಬೇಡ ಅನು. ಯೋಚಿಸ್ದೆ ಇನ್ನೇನೇ ಮಾಡ್ಲಿ. ಆರ್ಯ ಸರ್ ಅವ್ರ ತಾಯಿಗೆ ಅವ್ರದೇ ಆದ ಸಂಸಾರ, ಮಕ್ಕಳು ಎಲ್ಲ ಇದ್ದಾರೆ. ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಆ ತಾಯಿಗೆ ಅವ್ರ ಮಗ ಬದುಕಿದಾನೆ, ಇಷ್ಟು ಕಾಲ ಎಲ್ಲೋ ಹೇಗೋ ಬೆಳೆದಿದ್ದಾನೆ ಅನ್ನೋ ಪಾಪ ಪ್ರಜ್ಞೆ ಕೊಡ್ಬೇಕಾ? ಅವ್ರ ಸಂಸಾರನ ಒಡಿಬೇಕಾ ಹೇಳು? ಆರ್ಯ ಸರ್ ಅವ್ರ ಸ್ವಂತ ತಾಯಿ ಕಣ್ಮುಂದೆ ಬಂದ್ರೆ ಶಾರದಮ್ಮನ ಮನ್ಸಿಗೆ ಹೇಗಾಗ್ಬೋದು? ಇದೆಲ್ಲ ಬೇಕಾ? ಪ್ರಭು ದೇಸಾಯಿ ಅವರು ಆರ್ಯ ಸರ್ನ ಮೀಟ್ ಆದ್ರೆ ನನಗೇನು ಅನ್ಕೊಂಡಿದ್ದೀನೋ ಅದು ಎಲ್ಲನೂ ಆಗ್ಬೋದು. ಅದಕ್ಕೆ ಅವ್ರು ಬರ್ತಾ ಇರೋದೇ ಸೇಫು. ನಮ್ಮ ಬುದ್ಧಿ ಕೆಲವೊಮ್ಮೆ ನೆಗೆಟಿವ್ ವಿಷಯಗಳನ್ನ ಸಿಕ್ಕಾಪಟ್ಟೆ ತಲೆಗೆ ಹಾಕೊಂಡು ಭಯ ಪಡುತ್ತೆ. ಪ್ರಭು ದೇಸಾಯಿ ಅವ್ರು ಬಂದಾಗ ಆರ್ಯ ಸರ್ ಅವ್ರ ಜೊತೆ ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಮಾತಾಡಿ ವಾಪಸ್ ಕಳಿಸ್ತಾರೆ, ಅಷ್ಟೇ. ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನು. ಇದನ್ನೆಲ್ಲ ತಲೆಗೆ ಹಾಕೊಳ್ದೆ ನಿನ್ ಮನ್ಸೇನು ಹೇಳುತ್ತೋ ಅದನ್ನ ಕೇಳು ಬಂಗಾರ. ಹಲೋ,
ಹಲೋ ಹಲೋ, ಕೇಳಿಸ್ತಿದ್ಯಾ? ಯಾ, ಹೇಳಿ ಹೇಳಿ. ಯಾ, ಏನು ರಾಜನಂದಿನಿ ಡಿಪಾರ್ಟ್ಮೆಂಟ್ ರಿಲೇಟೆಡಾ? ಬಟ್ ನೀವು ನನಗೆ ಯಾಕೆ ಕಾಲ್ ಮಾಡ್ತಿದ್ದೀರಾ? ಡೈರೆಕ್ಟಾಗಿ ಆಫೀಸ್ಗೆ ಕಾಲ್ ಮಾಡ್ಬೋದಿತ್ತಲ್ಲ? ಕಾಲ್ ಮಾಡಿದ್ದೆ ಮೇಡಮ್, ಆದರೆ ಡಿಪಾರ್ಟ್ಮೆಂಟ್ ಹೆಡ್ಡು ಆಫೀಸಲ್ಲಿಲ್ಲ, ಅದಕ್ಕೆ ನಿಮಗೆ ಮಾಡ್ತೀನಿ. ನೀವಂದರೆ ನಮ್ಮ ಕಾಲ್ಗೆ ಎನಿ ಟೈಮ್ ಆನ್ಸರ್ ಮಾಡ್ತೀರ, ಬೇರೆಯವ್ರು ಆಗಲ್ವಲ್ಲ ಮೇಡಮ್. ಇನ್ನೂ ಆಫೀಸ್ ಅವರ್ಸ್ ಮುಗ್ದೇ ಇಲ್ಲ, ಅಷ್ಟು ಬೇಗ ಏನು ಹೊರಟೋದ್ಲಾ? ಹಲೋ ಮೇಡಮ್, ಇದ್ದೀರಾ? ಯಾ ಯಾ ಓಕೆ, ನೋಡಿ, ನಾನು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡ್ತೀನಿ. ರೈಟ್ ನಾವು ನಾನು ಹೊರಗಡೆ ಇದ್ದೀನಿ ಆ್ಯಂಡ್ ಇಲ್ಲಿ ನೆಟ್ವರ್ಕ್ ಅಷ್ಟು ಸರಿ ಇಲ್ಲ. ಇನ್ನೊಂದು ಹಾಫ್ ಆ್ಯನ್ ಅವರ್ಲಿ ನಾನು ಆಫೀಸಿಗೆ ರೀಚ್ ಆಗ್ತೀನಿ, ನಾನು ನಿಮಗೆ ಕಾಲ್ ಮಾಡ್ತೀನಿ. ಓಕೆ, ಯಾ, ಬಾಯ್. ಇಷ್ಟು ಬೇಗ ಏನು ಆಫೀಸಿಂದ ಹೊರಟ್ಬಿಟ್ಲಾ? ಎಲ್ಲ ಡಿಸಿಷನ್ಸು ಇವಳೇ ತಗೋತಾ ಇದ್ದಾಳಾ? ಕರೆಕ್ಟಾಗಿ ಆಫೀಸ್ ಟೈಮ್ ಡಿಸಿಪ್ಲಿನ್ ಏನೂ ಫಾಲೋ ಮಾಡಲ್ಲ. ವಾಟ್ ನಾನ್ ಸೆನ್ಸ್. ಫಸ್ಟ್ ಈ ಜೇಂಡೆ ಕಾಲ್ ಮಾಡಬೇಕು. ಹಲೋ ಜೇಂಡೆ, ಎಲ್ಲಿದ್ದೀರಾ ನೀವು? ಯಾಕೆ ಮೀರಾಜಿ? ಬಿಕಾಸ್ ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು ನಾನು, ಅದಕ್ಕೆ. ಹೇಳಿ. ಫೋನಲ್ಲ ಜೇಂಡೆ. ನೀವೆಲ್ಲಿದ್ದೀರಾ? ಎಲ್ಲೋ ಹೊರಗಡೆ ಇದ್ದಾಗಿದೆ? ಇಲ್ಲೇ ಫೀಲ್ಡ್ ವಿಸಿಟ್ಗೆ ಅಂತ ಬಂದಿದ್ದೆ. ಇನ್ನೇನು ಆಫೀಸಿಗೆ ರೀಚ್ ಆಗ್ತೀನಿ ನಾನು. ಹಾಗಿದ್ರೆ ಆಫೀಸಲ್ಲೇ ಮಾತಾಡೋಣ ಬನ್ನಿ. ನೋ, ಆಫೀಸಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಅಲ್ಲೇ ಆಫೀಸ್ ಎದುರುಗಡೆ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿ ಬನ್ನಿ ಮಾತಾಡೋಣ. ಛೇ, ಏನು ಮೀರಾಜಿ ನೀವು ಹೋಗಿ ಹೋಗಿ ನನ್ನನ್ನು ಪಾರ್ಕಿಗೆ ಕರೆಯೋದ? ಜೇಂಡೆ, ನೀವು ನಿಮ್ಮೂರ ಕಡೆ ಅದು ಎಷ್ಟು ಮಾತಿದೆಯೋ ಹೇಳಿ, ಹೇಗೋ ತಡ್ಕೋತೀನಿ. ಬಟ್ ಈ ಥರ ಎಲ್ಲ ಕಾಮಿಡಿ ಮಾಡಬೇಡಿ. ಹಾಂ, ಐ ಕಾಂಟ್. ಈಗೇನು ಜೇಂಡೆ, ನಿಮಗೆ ಬರೋಕ್ಕಾಗುತ್ತಾ ಇಲ್ವಾ? ಸರಿ, ಬರ್ತೀನಿ. ಒಳ್ಳೆ ನೈಟ್ರಸ್ ಆಕ್ಸೈಡ್ ಹೊಡೆದೋರ ಥರ ಆಡ್ತಿದ್ದಾರೆ. ಕಿಕ್ಕಿ ಅಂತ ನಗೋದು ಬೇರೆ. ಶಾರದಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಈಗ ಅಮ್ಮನೇ ಕಾಲ್ ಮಾಡ್ತಿದ್ದಾರೆ. ಪಿಕ್ ಮಾಡಿ ಮಾತಾಡು. ಅಮ್ಮ, ಹೇಗಿದ್ದೀರಾ ಅಮ್ಮ? ನನ್ಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಯಾಕೋ ಇತ್ತೀಚೆಗೆ ನಿನ್ಗೆ ನನ್ನ ನೆನಪು ಆಗಲ್ಲ ಅನ್ಸುತ್ತಲ್ವಾ? ಹಾಗಲ್ಲ ಅಮ್ಮ, ನಿಮ್ಮ ಹತ್ರ ಮಾತಾಡಬೇಕು ಅಂತ ನಂಗೆ ಯಾವಾಗಲೂ ಅನ್ಸುತ್ತೆ. ಆದ್ರೆ ಏನು ಅನ್ಸಿದ್ರು ಯಾಕೆ ಮಾತಾಡೋಲ್ಲ? ಏನ್ ತೊಂದ್ರೆ ಅನು? ನಿನ್ಗೇನಾದ್ರೂ ತೊಂದ್ರೆ ಇದ್ರೆ ನನ್ನ ಹತ್ರ ಹೇಳ್ಕೊ, ನಾನ್ ಸಹಾಯ ಮಾಡ್ತೀನಿ. ಎಲ್ಲಾನು ನಿನ್ ಮನ್ಸಲ್ಲೇ ಇಟ್ಕೊಂಡ್ರೆ ಹೇಗನು? ನನ್ನ ಹತ್ರ ಹೇಳ್ಕೊಳಕ್ ಆಗದೆ ಇರೋಂಥ ತೊಂದರೆಗಳೇನಾದ್ರೂ ಇದೆಯಾ? ಈಗ ನೀನ್ ಎಲ್ಲಿದ್ಯಾ? ನೀನ್ ಈಗ್ಲೇ ಬಾ, ನಾನ್ ನಿನ್ನ ನೋಡ್ಬೇಕು. ಒಂದ್ ಕಡೆ ಕೂತ್ ಮಾತಾಡೋಣ. ನಾನು ನಿನ್ ಹತ್ರ ಮಾತಾಡೋಕ್ಕೆ 1000 ವಿಷಯಗಳಿದೆ ನನ್ನ ಹತ್ರ. ಯಾಕೆ ಭೇಟಿಯಾಗಕ್ಕೆ ಇಷ್ಟ ಇಲ್ವಾ? ನೀವು ಹೇಳಿ ಅಮ್ಮ, ನಾನು ಬರ್ತೀನಿ. ಎಲ್ಲಿಗೆ ಬರಲಿ? ನಿನಗೆ ಲೊಕೇಶನ್ ಕಳಿಸ್ತೀನಿ, ಬಾ. ಸರಿ ಅಮ್ಮ. ಅಮ್ಮ ಸಿಗೋಕ್ ಹೇಳ್ತಿದ್ದಾರೆ ರಮ್ಯಾ. ಏನೇನು ಪ್ರಶ್ನೆ ಕೇಳ್ತಾರೋ ಗೊತ್ತಿಲ್ಲ, ಆದರೆ ಅವ್ರು ಏನೇ ಕೇಳಿದ್ರು
ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವ್ರಿಗೆ ಹೇಳೋಕ್ಕಾಗಲ್ಲ. ಹಾಗಂತ ಅವ್ರನ್ನ ಭೇಟಿ ಮಾಡ್ದೇನೆ ಇರೋದಕ್ಕಾಗಲ್ಲ. ಹೇಗಿದ್ರು ಆಫೀಸಿಂದ ಬೇಗ ಬಂದಿದ್ದೀನಿ, ಅವ್ರು ಹೋಗಿ ಭೇಟಿ ಮಾಡಿ ಬರ್ತೀನಿ. ಯಾವುದೇ ಕಾರಣಕ್ಕೂ ಆರ್ಯ ಸರ್ ಅವ್ರ ಸ್ವಂತ ತಾಯಿ ಬೆಳಗಾವಿಯಲ್ಲಿದ್ದಾರೆ, ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ಅನ್ನೋ ಸತ್ಯ ಅವ್ರಿಗೆ ಹೇಳೋಕ್ಕಾಗಲ್ಲ. ನಿನ್ಗೆ ಆ ವಿಷಯ ಅಷ್ಟೊಂದು ಕಾಡುತ್ತೆ ಅಂದರೆ ಅದೆಲ್ಲ ಆಗೇ ಇಲ್ಲ ಅನ್ಕೋನು. ಅದನ್ನ ಪದೇ ಪದೇ ಯೋಚನೆ ಮಾಡ್ತಿದ್ರೆ ಅದೇ ದೊಡ್ಡದಾಗಿ ಕಾಣುತ್ತೆ. ನೀನ್ ಸೌದತ್ತಿಗೆ ಹೋದೆ, ಅಲ್ಲಿ ಅಚಾನಕ್ ಆಗಿ ಪ್ರಭು ದೇಸಾಯಿ ಅವ್ರ ಪರಿಚಯ ಆಯ್ತು ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಇಲ್ಲ. ಎಷ್ಟೇ ಆದ್ರೂ ಅವರು ಸೀರೆ ನೇಯ್ಗೆ ಮಾಡೋರಲ್ವಾ, ಹಾಗಾಗಿ ಮಾತುಕತೆ ಆಯ್ತು. ವಿಷಯ ಸಿಂಪಲ್. ನೀನ್ ಸೌದತ್ತಿಗೆ ಹೋಗಿದಾಗ ಇಷ್ಟ ಕಣೆ ಆಗಿದ್ದು, ಮಿಕ್ಕಿದೆಲ್ಲ ನಿನ್ ಕನ್ಸು. ಓಕೆನಾ? ಇಲ್ಲಿ ಹೀಗೆ ಹೇಳ್ಬೋದು, ಆದರೆ ಅಮ್ಮನ ನೋಡಿದಾಗ ಅವ್ರ ಕಣ್ಣನ್ನು ನೋಡಿ ಸುಳ್ಳು ಹೇಳೋಕ್ಕಾಗಲ್ಲ ನನಗೆ. ಒಂದೇ ಸಲ ಎಲ್ಲ ನಿಜಾನು ಹೇಳಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಬಿಡ್ಲ ರಮ್ಯಾ? ನಾನೀಗೇನು ಡಿಸೈಡ್ ಮಾಡಲ್ಲ. ಮೊದಲು ಅಮ್ಮನ ಭೇಟಿ ಆಗ್ತೀನಿ, ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೋತೀನಿ. ಬರ್ತೀನಿ. ಹೇಳಿ ಮಿರಾಜಿ, ನನ್ನ ಜೋಕ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ಟೆನ್ಷನಲ್ಲಿ ಇದ್ದೀರಲ್ಲ, ಏನಂತ ಅರ್ಜೆಂಟ್ ವಿಷಯ? ಅರ್ಜೆಂಟ್ ಏನಿಲ್ಲ, ಬಟ್ ಅರ್ಜೆಂಟ್ ಏನೂ ಇಲ್ಲ ಅಂತಂದರೆ ಇಲ್ಲಿ ಯಾಕೆ ಕರೆದ್ರಿ? ಆಫೀಸಲ್ಲೇ ಮಾತಾಡ್ಬೋದಾಗಿತ್ತಲ್ಲ. ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊಳ್ತೀರಾ? ಬರ್ತಾ ಬರ್ತಾ ನೀವು ನೋಡಿ, ಈ ವಾಕ್ಯನೂ ಅರ್ಧಕ್ಕೆ ನಿಲ್ಲಿಸಿದ್ರಿ, ಪೂರ್ತಿ ಹೇಳಲೇ ಇಲ್ಲ. ಸಾರಿ. ನಿಮ್ಮ ತಲೆಯಲ್ಲಿ ಮತ್ತು ನಿಮ್ಮ ಮನಸ್ಸಲ್ಲಿ ಏನು ಗರಂ ವಿಚಾರ ಓಡ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ನನ್ನ ಸುತ್ತಮುತ್ತ ಎಲ್ಲ ಸರಿಯಾಗಿದೆಯಲ್ಲ, ಅದಕ್ಕೆ ನಾನು ಕೂಲಾಗಿದ್ದೀನಿ. ಅದು ಅಲ್ಲದೆ ಈಗ ಶೆಕೆ ಸ್ವಲ್ಪ ಕಮ್ಮಿ ಆಗಿದೆ. 2-3 ದಿನದ ಮಳೆ ಬಂತಲ್ಲ, ಅದಕ್ಕೆ. ಓಹ್, ಲುಕ್ ಎಟ್ ಯು ಜೇಂಡೆ. ಮೊದಲಿದ್ದದ್ದು ನಮ್ಮ ಜೇಂಡೆಗೂ ಇವಾಗ್ಲಿಗೂ ಕಂಪ್ಲೀಟ್ ಚೇಂಜ್ ಓವರ್. ಮೊದಲೆಲ್ಲ ಬರೀ ಆರ್ಯವರ್ಧನ್ ಅಂತ ಜಪ ಮಾಡ್ತಿದ್ದೆ ಜೇಂಡೆನ, ಈಗ ನೋಡಿ ಮಳೆ, ಬಿಸಿಲು, ಚಳಿ, ಜೋಕ್ಸ್ ಎಲ್ಲ ಮಾಡ್ತಾರೆ. ನೈಸ್. ಹಾಗಾದರೆ ಇನ್ಮುಂದೆ ನಮ್ಮ ಆರ್ಯ ಸರ್ ಸೆಕ್ಯೂರಿಟಿಗೆ ಸ್ವಲ್ಪ ಸೇಫ್ಟಿ ಕಮ್ಮಿ ಅನಿಸುತ್ತೆ ಅಲ್ವಾ? ವಾಟ್ ಹ್ಯಾಪನ್ ಜೇಂಡೆ? ಇಷ್ಟೊತ್ತು ಇಷ್ಟು ಚೆನ್ನಾಗಿ ನಗ್ತಾ ಇದ್ರಿ, ನಗಿ. ಕಮಾನ್ ಜೇಂಡೆ, ನಗಿ. ಈಗ ಅರ್ಥ ಆಯ್ತಲ್ವಾ? ಪ್ರತಿಯೊಬ್ಬರಿಗೂ ಅವ್ರಿಗೆ ಆಗದಿರೋಂಥ ವಿಚಾರಗಳನ್ನ ಚುಚ್ಚಿ ಮಾತಾಡಿದ್ರೆ ಮ್ಯಾಟ್ರು ಗರಂ ಆಗೇ ಇರುತ್ತೆ. ಏನು ಹೇಳಬೇಕಾಗಿತ್ತು ನೋಡಿ, ದಿಸ್ ಇಸ್ ದ ಜೇಂಡೆ ಐ ನೋ. ಇದೇ ಸೀರಿಯಸ್ನೆಸ್ ಮೊದಲು ಇದ್ದಿದ್ರೆ ನಾನು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಎನಿವೇಸ್, ಐ ಆಮ್ ಸಾರಿ. ಆ್ಯಂಡ್ ವಾಟ್ ಐ ವಾಂಟೆಡ್ ಟು ಆಸ್ಕ್ ಯು ವಾಸ್, ವಾಟ್ಸ್ ಅಪ್ ವಿತ್ ಅನು? ಏನು? ಲುಕ್ ಜೇಂಡೆ, ನಾನು ಆ ಅನು ಲೈಫ್ನ ಹಾಳು ಮಾಡಬೇಕು ಅಂತನೋ ಅಥವಾ ಅನು ಮತ್ತು ಆರ್ಯ ಸರ್ ನಡುವೆ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋ ಕೆಟ್ಟ ಕುತೂಹಲದಿಂದಲೋ ಇದನ್ನು ಕೇಳ್ತಿಲ್ಲ. ಯು ಸಿ, ನಾನು ನಮ್ಮ ಆಫೀಸ್ ಹಿತದೃಷ್ಟಿಯಿಂದ, ಅಂದರೆ ನಮ್ಮ ವರ್ಧನ್ ಸಂಸ್ಥೆಯ ಡಿಸಿಪ್ಲಿನ್, ಇದರ ಹಿತದೃಷ್ಟಿಯಿಂದ ಕೇಳ್ತಾ ಇದ್ದೀನಿ.